ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ರೆಸಿಪಿಯಿಂದ ತೋರಿಸ್ತಾ ಇದ್ದೀನಿ. ಇದು ಶುಕ್ರವಾರ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ ನೀರು ಸೇರಿಸ್ಕೊತೀನಿ. ಅದಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋದು. ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಿಬಿಟ್ಟು ರುಬ್ಕೋಬೇಕು. ನೆಕ್ಸ್ಟು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಂಡಿರ್ತೀವಿ, ಆದರೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಸ್ವಲ್ಪ ಫ್ರೈ ಆದಮೇಲಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಗ್ರೇವಿ ಅಲ್ವಾ, ಮೊಟ್ಟೆಗೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆ ಬಿಡೋವರೆಗೂ. ಅದಾದಮೇಲಕ್ಕೆ ಮೊಟ್ಟೆ ಪೀಸ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ಫುಲ್ ಆದರೂ ಸೇರಿಸ್ಕೋಬೋದು. ನಾನು ಎಲ್ರಿಗೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಂಗಂಗೆ ಹಾಕಿದ್ದೀನಿ. ಜಾಸ್ತಿ ಜನ ಇತ್ತು ಅಂದರೆ ಪೀಸ್ ಮಾಡಿ ಸೇರಿಸ್ಕೋಬೋದು. ನೋಡಿ, ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ಮುದ್ದೆ ಜೊತೆಲಿ. ಮತ್ತು ನಮ್ಮ ಮನೇಲಿ ಕಬಾಬ್ ಕೂಡ ತಂದಿದ್ದರು, ಅದ್ರ ಜೊತೆಲಿ ಸರ್ವ್ ಮಾಡಿದ್ದೆ. ಇವಾಗ ಊಟ ಎಲ್ಲ ಆಯಿತು, ಆಚೆ ಕಡೆ ವಾಕ್ ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಬೆಳಗ್ಗೆ ಬಟ್ಟೆ ಒಗಿಬೇಕು ಅಂದ್ಬಿಟ್ಟು ಬಟ್ಟೆ ಇತ್ತು ನೆನೆಸ್ಕೊಂಡು ರಾತ್ರಿ ಹೊತ್ತೇ ನೆನೆಸ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ಬಟ್ಟೆ ಜಾಸ್ತಿ ಸಗಣಿ ಎಲ್ಲ ಆಗಿರುತ್ತಲ್ವ, ಅದಕ್ಕೋಸ್ಕರ. ಇದು ನೆಕ್ಸ್ಟ್ ಡೇ ಶನಿವಾರ ಬೆಳಗ್ಗೆ ಸ್ಕೂಲ್ ಇರಲಿಲ್ವಲ್ಲ, ಅದಕ್ಕೆ ಬೆಳಗ್ಗೆನೇ ನಾನು ಬಟ್ಟೆ ಒಗೆಯೋದಕ್ಕೆ ಕೂತ್ಕೊಂಡೆ. ಜಾಲಿಸಿ ಕೊಳೆ ಮೇಲೆ ಹಾಕ್ಬಿಟ್ರೆ ನೀರೆಲ್ಲ ಒಣಗಿಬಿಡುತ್ತೆ. ಚೆನ್ನಾಗಿ ಆವಾಗ ಎತ್ಕೊಂಡು ಮೇಲೆ ಒಣಗಾಕ್ಕೊಂಡ್ರೆ ಆಗುತ್ತೆ. ಇಲ್ಲ ನೀರೇ ಎತ್ಕೊಂಡು ಹಿಂಡಾಕೊಳ್ಳೋಕ್ಕಾಗಲ್ವಲ್ಲ, ಆ ಥರ ಜಾಲಿಸಿ ಕೊಳೆ ಮೇಲೆ ಹಾಕ್ಕೊಂಡ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ. ಆವಾಗ ಎತ್ಕೊಂಡು ಹೋಗೋಕ್ಕೆ ಈಸಿ ಆಗಿರುತ್ತೆ. ಆಗೋಯ್ತು ಬಟ್ಟೆ ಒಗೆದಿದ್ದು ನಂದು. ಇವಾಗ ಮೇಲೆ ಎತ್ಕೊಂಡೋಗಿ ಒಣಗಾಕೋದು. ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗ್ರೀನರಿ ಸೂಪರಾಗಿ ಕಾಣಿಸ್ತಾ ಇದೆ ವ್ಯೂ ಒಂದು. ನಾನು ಇಷ್ಟೊಂದು ಬಟ್ಟೆ ಇಟ್ಕೊಳ್ಳಲ್ಲ, ಏನೋ ಈ ಸರಿ ಇಷ್ಟೊಂದು ಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಆಯಿತು, ಬಟ್ಟೆ ಒಗೆದಿದ್ದಾಯಿತು. ಇವಾಗ ಲಂಚು ಮತ್ತು ಬ್ರೇಕ್ಫಾಸ್ಟ್ ಎರಡೂ ಕೂಡ ಒಂದೇ ಸರಿ ಅಂತ ಹೇಳಿದ್ನಲ್ವ, ಸ್ಕೂಲ್ ಇಲ್ಲಾಂದರೆ ಅದಕ್ಕೋಸ್ಕರನೇ. ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗಸಗಸೆ, 1 ಏಲಕ್ಕಿ, 2 ಲವಂಗ, 1 ಇಂಚು ಚಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರಲ್ಲೇ ಚೆನ್ನಾಗಿರೋದು ಟೇಸ್ಟು, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೆಸಿಪಿ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಅದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ 2 ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಡ್ರೈ ಫ್ರೂಟ್ಸ್ ಯಾರು ತಿನ್ನಲ್ಲ ಅನ್ನೋರು ಈ ಥರ ಮಾಡಿ ಕೊಡ್ಬೋದು. ಗೋಡಂಬಿ ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟು ರುಬ್ಬಿ ಎತ್ತಿಟ್ಕೋಬೇಕು. ವೈಟ್ ಚೆನ್ನ ನಾನು ನೆನೆಸಿ ಮತ್ತು 2 ನಮಗೆ ಎಷ್ಟು ಬೇಕೋ ಅಷ್ಟು ಕೂಗಿಸಿಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಅದೇ ಬಾಣಲೆಗೆ ಎಣ್ಣೆ ಹಾಕಿ 2 ಅನಾನಸ್ ಹೂವು, ಸ್ವಲ್ಪ ಚಕ್ಕೆ, 2 ಲವಂಗ, ಏಲಕ್ಕಿ, ಪಲಾವ್ ಎಲೆ ಗ್ರೇವಿಗೂ ಹಾಕಿದ್ದೀವಿ. ಸೊ ನೋಡಿಕೊಂಡು ಹಾಕ್ಕೋಬೇಕು. ಅದು ಮಸಾಲೆಗೆ ಹಾಕಿರೋದು, ಇದು ಇಲ್ಲಿ ಗ್ರೇವಿಗೆ ಚೆನ್ನಾಗಿರುತ್ತೆ ಹಂಗೆ ಹಾಕ್ಕೊಂಡ್ರೆ ಫ್ಲೇವರು. ಇವಾಗ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಚೆನ್ನ, ಅದು ನೀರು ಸಮೇತ ಹಾಗೆ ಹಾಕ್ಕೋಬೇಕು. ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಜಾಸ್ತಿ ತೆಳು ಆದರೆ ಚೆನ್ನಾಗಿರಲ್ಲ, ಗಟ್ಟಿಗೆ ಇರಬೇಕು.
ಇವಾಗ ಅದು ಕುದೀತಾ ಇದೆ ಪಕ್ಕದಲ್ಲಿ. ನಾನು ಚಪಾತಿ ಹಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಇವಾಗ ಲಟ್ಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದೇ ಸರಿ ಒಂದು ಲಟ್ಸೋವಾಗ ಇನ್ನೊಂದು ಸುಡೋದಿಲ್ಲ, ನನಗೆ ಹಂಗಾಗೋದಿಲ್ಲ. ಇದು ಈ ಕಡೆನೂ ಆ ಕಡೆ ಎರಡು ಕಡೆನೂ ಫಸ್ಟು ಒಂದು 5-6 ಈ ಥರ ಲಟ್ಸ್ಕೊಂಡು ಆಮೇಲೆ ತವ ಮೇಲೆ ಹಾಕ್ಕೊಂಡು ಸುಟ್ಕೋತೀನಿ. ಮತ್ತು ಅದಾದಮೇಲೆ ತಿರ್ಗಾ ಮತ್ತೆ ಲಟ್ಸ್ಕೊಂಡು ಅದು ಆ ಥರ ಇದು ಮಾಡ್ಕೊಳ್ಳೋದು ನಾನು. ಮಗಳೇನಾದರೂ ಇದ್ದರೆ ಎಲ್ಪ್ ಮಾಡ್ತಾಳೆ. ಇವಾಗ ಇರಲಿಲ್ಲ, ಹಾಗಾಗಿ ನಾನು ಇದೇ ಥರ ಮಾಡ್ಕೊಳ್ಳೋದು. ಸೊ ಈ ಗ್ರೇವಿ ಬಂದು ಚಪಾತಿ ಪೂರಿ ಎರಡಕ್ಕೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಮ್ಮ ವಿಡಿಯೋನೇ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಅದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.